ಬಟಾಣಿ ತಿಂತಿದ್ಯಾ? ಕಣ್ಕಳಿಸ್ತೀರಿ ನಾವು ತಿಂತವ್ರು ಮೊಸರನ್ನ. ಮತ್ತೇನದು ವಿಚಿತ್ರವಾಗಿ ಕಟ್ಟು ಕಟ್ಟು ಒಂದು ಸೌಂಡ್ ಬರ್ತಿದೆ. ಮೊಸರನ್ನ ಸಿಕ್ಕಾಪಟ್ಟೆ ಕಲ್ಗಿಳಿಗೆ ಹೊರಗಡೆ ನಿನಗೆ ಮೊಸರನ್ನದಲ್ಲಿ ಕಲ್ಲುಗಳು ಸಿಕ್ಬಿಡುವಪ್ಪ. ಬೇಕಾದ್ರೆ ತಿಂದು ತೋರಿಸಿ ನೋಡಿ. ಯಾರು ಅಡಿಗೆ ಮಾಡಿದ್ದು? ನಿಮ್ ದೇವ್ರ ಕೊಟ್ಟು ತಂಗಿ. ದೇವ್ರ ಕೊಡ್ತಂಗಿ ಬಾ 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 ಬಾಯ್ ಬಾ ಬಾ ಬಾ. ಏನಣ್ಣಯ್ಯ? ಆ ಮೊಸರನ್ನ ಏನ್ ಹಾಕಿ ಮಾಡಿದೆ? ಮೊಸರು ಹಾಕದ್ನ, ಒಗ್ಗರಣೆ ಹಾಕದ್ನ, ಆಮೇಲೆ ಅದಕ್ಕೆ ಅಕ್ಕಿ ಹಾಕ್ದೆ, ಮೊಸರನ್ನ ಆಯ್ತು. ಅದೇ ಕಣೆ, ಯಾವ ಅಕ್ಕಿನ ಹಾಕ್ಬಿಟ್ಟು ಅದನ್ನ ಮಾಡ್ದೆ. ತೋರ್ಸ್ತೀನಿ ತಾಳು. ಅಂದ್ರೆ ತಿನ್ಬೇಡಿಪ್ಪ. ಸಾಕು ಸುಮ್ಮನೆ ಬಾವ, ಮಜವಾಗಿದೆ. ಅಣ್ಣಯ್ಯ, ಈ ಅಕ್ಕಿ ಹಾಕಿನ ಅಡ್ಗೆ ಮಾಡಿರೋದು. ಅದು ರೇಷನ್ ಅಕ್ಕಿ ಕಣಮ್ಮ. ನಮ್ಮ ಮನೆಯಲ್ಲಿ ಈ ಅಕ್ಕಿನ ಹಾಕ್ಬಿಟ್ಟು ಅನ್ನನ ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ ಅಂದ್ರೆ ಅದ್ರ ತುಂಬಾ ಬರೀ ಕಲ್ಲುಗಳು ಇರುತ್ತೆ, ಅದಕ್ಕೆ. ಮಗನೇ, ಸರ್ಕಾರದಲ್ಲಿ ಕೊಡೋ ಅಕ್ಕಿಲಿ ಯಾಕೆ ಇಷ್ಟೊಂದು ಕಲ್ಲು ಮಣ್ಣು ಬೆಳೆಸಿರುತ್ತೆ? ಯಾವ ಮತದಾರನು ಮಾಡದೇ ಇರೋ ಪ್ರಶ್ನೆನ ನೀವು ಮಾಡ್ಬಿಟ್ರೆ ನಾವು ಏನು ಅಂತ ಉತ್ತರ ಕೊಡೋದು. ಅದರಲ್ಲಿ ಕಲ್ಲು ಮಣ್ಣು ಬರುತ್ತೆ. ಇಷ್ಟ ಇರ್ಲಿ ಬಿಡ್ಲಿ ಬಾಯಿ ಮುಟ್ಕೊಂಡು ತಿಂತಾ ಇರ್ಬೇಕು ಅಷ್ಟೇನೆ. ಹತ್ತಿರಲ್ಲಂತೂ ಕಲ್ಲಿಲ್ಲ, ಇವಳೆ ಕಲ್ಲು ಬೆಳೆಸಿ ಮಾಡ್ತಾಳೇನು? ಈ ಕಲಬೆರಕೆ ಮಾಡ್ಬೇಕು ಅಂತಾನೆ ಕೆಲವು ಉಟ್ಕೊಂಡಿರ್ತಾರೆ. ಅವರು ಮೂಟೆಗೆ ಏನಿಲ್ಲ ಅಂದ್ರೂ ಒಂದ್ 2 kg ಕಲ್ಲು ಮಣ್ಣು ಸೇರಿಸಿ ಮಾರಾಟ ಮಾಡ್ಬಿಡ್ತಾರೆ. ಬಿಟ್ಲ ಇದನ್ನ ತಿನ್ಬೇಡ ಕಣ, ಹೊಟ್ಟೆ ಕಲ್ ಸೇರ್ಕೊಂಡ್ಬಿಟ್ರೆ 1, 2 ಎಲ್ಲ ಬಂದು. ಕಲ್ ತಿಂದ್ರೆ ಎಷ್ಟು ಮಜಾ ಇದೆ ಗೊತ್ತಾ? ಅದು ಅಲ್ಲದೆ ನನಗೆ ಕಲ್ಲನ್ನು ತಿಂದು ಅರಗಿಸ್ಕೊಳ್ಳೋ ಶಕ್ತಿ ಇದೆ ಅಮ್ಮ. ಅದಕ್ಕೆ ಕಣಪ್ಪ ಈ ರೇಷನ್ ಅಕ್ಕಿ ಇನ್ನೂ ಬೆಲೆ ಇರೋದು. ಏನಪ್ಪ, ನಾನ್ ಬೇಕು ಬೇಕು ಅಂತ ಕಲ್ಲು ಹಾಕಿಲ್ಲ, ನೀವು ಬೇಜಾರ್ ಮಾಡ್ಕೋಬೇಡಿ. ಖುಷಿ ಪಡೋ ವಿಷಯಕ್ಕೆ ಯಾಕಮ್ಮ ಬೇಜಾರ್ ಮಾಡ್ಕೊಳ್ಳಿ. ಇನ್ಮೇಲಿಂದ ರೇಷನ್ ಅಕ್ಕಿಲ್ಲ ಅಡ್ಗೆ ಮಾಡು, ತುತ್ತುಗೊಂದು ಕಲ್ ಸಿಗ್ಲೆ. ಮುಟ್ಟಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ತೋಲ ತೋಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಮತ್ತೇನಮ್ಮ, ನನಗೂ ಕಾಲುಗಳು ಇವೆ ಅಂತ ಇವತ್ತು ನೆನಪಾಯ್ತಾ? ಏನ್ ವಿಷಯ ಕಳೆದಿದ್ದು? ಚೀಪಾಗಿ ಸಿಗುತ್ತೆ ಅಂತ ನಿಮ್ ಮಗ ರೇಷನ್ ಅಕ್ಕಿ ತರಿಸ್ತಾರಲ್ಲ, ಬೇಡ ಅಂತ ಹೇಳ್ಬಾರ್ದಾ? ಅಯ್ಯ, ನಾನು ಹೇಳ್ಬಿಟ್ರೆ ಕೇಳ್ಬಿಡ್ತಾನ. ಇಡ್ಲಿಗೋ ದೋಸೆಗೋ ಆಗುತ್ತೆ ಅಂತ ತರಿಸ್ತಾನೆ. ರೇಷನ್ ಅಕ್ಕಿಲಿ ಅನ್ನ ಮಾಡಿದ್ದು ಪಲ್ಲು ತಪ್ಪು. ಹೇಳೋ ಹಾಗಿದ್ಲೆ ಅವಳಿಗೆ ಹೇಳು, ನನಗೇನು ಹೇಳ್ತೀಯ? ಹೋಗಮ್ಮ. ವಿಟ್ಲಾ, ಆರ್ ಯು ಆಲ್ ರೈಟ್? ಕಲ್ಲು ಕಲ್ಲಿದ್ದಾಗಿದ್ದೀನಿ. ಆಗ್ಲೇ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಲ್ಲ. ಅದೇನ್ ಗೊತ್ತಿಲ್ಲಪ್ಪದ್ದು, ಊಟ ಮಾಡಿದ ಸ್ವಲ್ಪ ಹೊತ್ತು ಮಾತ್ರ ಹೊಟ್ಟೆ ನೋವಿರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನಪ್ಪ, ಆ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವಿರುತ್ತಾ? ಅದೇನ್ ಗೊತ್ತಮ್ಮ ಪಲ್ಲು, ಕಲ್ಲು ಜೀರ್ಣ ಆಗ್ಬೇಕಲ್ಲಮ್ಮ, ಜೀರ್ಣ ಆಗುವವರೆಗೂ ಮಾತ್ರ ಆಗಿರುತ್ತೆ. ಜೀರ್ಣ ಆದ್ಮೇಲೆ ಆನಂದವಾಗಿರುತ್ತೆ. ಹಾಗಿದ್ರೆ ರೇಷನ್ ಅಕ್ಕಿಲಿ ಅಡ್ಗೆ ಮಾಡಲ್ಲ. ಇದು ನನಗೆ ಆಗಲ್ಲ ಅನ್ನೋದು. ಬೇರೆಯವ್ರಿಗೆ ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೆ ಮಾತ್ರ ರೇಷನ್ ಅಕ್ಕಿನೇ ಆಗಬೇಕು. ಅಳಿಯಂದಿಲೆ, ಜೀರಿಗೆ, ಮೆಣಸು, ಶುಂಠಿ, ಧನಿಯಾ ಪುಡಿ ಹಾಕಿ ಕಷಾಯ ಮಾಡಿದ್ದೀನಿ. ಇದನ್ನ ಕುಡಿದ ತಕ್ಷಣ ಹೊಟ್ಟೆಲಿ ಬೆಂಕಿ ಬಿದ್ದಾಗಿ ಕಲ್ಲೆಲ್ಲ ಚೂಲ್ ಚೂಲ್ ಆಗ್ಬಿಡುತ್ತೆ. ಕಲ್ಲು ಕುಡಿಸೆ. ಏನಪ್ಪ, ಬೇಡಮ್ಮ, ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ, ನಾನು ಕುಡಿಯಲ್ಲ. ಹೊಟ್ಟೆಲ್ ಏನಾದ್ರೂ ಕಲ್ಲಿದ್ರೆ ನಾಳೆ ಆಪರೇಷನ್ ಮಾಡಿ ತೆಗಿಸ್ಬೇಕಾಗುತ್ತೆ. ಕುಡಿರಪ್ಪ. ನಾನು ಕುಡಿಯಲ್ಲಮ್ಮ, ಅದು ಸಿಕ್ಕಾಪಟ್ಟೆ ಖಾರ ಇರುತ್ತೆ, ಕಹಿ ಇರುತ್ತೆ, ಬೇಡ. ವಿಟ್ಲ, ಕಷಾಯ ಅಂದ್ಮೇಲೆ ಹಾಗೆ ಇರೋದು, ಸುಮ್ಮನೆ ಕುಡಿಯೋ. ಬೇಡ ಕಣ, ಬೇಕಾದ್ರೆ ನೀನು ಕುಕ್ಕೋ. ಒಟ್ಟು ಹಿಡ್ಕೊಳ. ಹೊಡಿತಿದ್ರ ಕಾರ್ದಲ್ಲಿ ಒತ್ತಾಡಿ ಸಾಯ್ತಾ ಇದ್ದೀನಿ. ಅದ್ಯಾಕೆ ಅಷ್ಟು ಜೋರಾಗಿ ಕಿರ್ಚ್ಕೊತೀಯ? ನೀನ್ ಈ ತರ ಕಿರ್ಚ್ಕೊಂಡಿದ್ದೀನಿ ಕೇಳಿಸ್ಕೊಂಡು ಆಚೆ ಕಡೆ ಜನ ನಾನೆಲ್ಲೋ ನಿನ್ನ ಕತ್ತನ್ನು ಹಿಚುತ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ರೆ ನಾನೇನು ಮಾಡ್ತೀನಿ? ಕಿರ್ಚ್ಕೊಂಡಿದ್ದಾಯ್ತು ತಾನೆ, ಅದು ಯಾಕೆ ಕಿರ್ಚ್ಕೊಂಡೆ ಅಂತ ಹೋಗೋದು. ಅದು ಅಷ್ಟೇ ಯಾವ್ದೋ ಕಷಾಯ ಕೊಟ್ರು, ಅದು ಕುಡಿತಿದ್ದ ಹಾಗೆ ಕಲ್ಲೆಲ್ಲ ಕರಗೋಯ್ತು. ಎಲ್ಲ ಕರ್ಗೋಯ್ತು ತಾನೆ, ಈಗ ಹೋಗಿ ದಪ್ಪಕ್ಕಂಗ್ ಬಿದ್ಕೋ, ಬಾಯ್ ಬಿಡ್ಬೇಡ. ಅದು ಕಷಾಯ ಕುಡಿದ್ಮೇಲೆ ಈಗ ತಿನ್ಬೇಕು ಅನ್ನಿಸ್ತಿದೆ. ಮಸಾಲೆ ದೋಸೆನಾ? ಅಲ್ಲ, ಕಲ್ಲ. ಪಲ್ಲು ಬಾರ ಇಲ್ಲಿ. ಏನು ನೋಡು ನಿಮ್ಮ ಯಜಮಾನಪ್ಪ ಎಂತ ಕೆಲಸ ಮಾಡ್ತಿದ್ದಾನೆ ಅಂತ. ಕದ್ದು ಮುಚ್ಚಿ ಕಳ್ಳೆ ಪಾಪ ತಿಂತಿರ್ಬೇಕು. ಲೇ, ಅದು ಕಳ್ಳೆ ಪಾಪ ಅಲ್ಲ ಕಡೆ, ಕಲ್ಲು. ಏನಪ್ಪ ಅದು ಬಾಯ್ ಹಾಕೊಂಡಿರೋದು? ಅಳಿಯಂದಿಲೆ, ಅದೇನು ಅಂತ ಸ್ವಲ್ಪ ತೋರಿಸಿ. ನಾನೇನ್ ಮಾತಾಡಿದೆ? ಸ್ವಲ್ಪ ಬಾಯ್ ತೆಗಿಲಿ ಎಂದೆ ಅಷ್ಟೇ. ಶ್ರೀಕೃಷ್ಣ ಪರಮಾತ್ಮ ಬಾಯಿ ತೆಗೆದಾಗ ಆಯ್ತು. ನಿಮ್ಮ ಬಾಯಲ್ಲಿ
ಕಲ್ಲು ಗುಡ್ಡ ಬೆಟ್ಟ ಎಲ್ಲ ಕಾಣ್ತಾ ಇದೆ. ಅಳಿದ್ರೆ ನೀವು ಹೀಗೆ ಕಲ್ತಿಂತ ಹೋದ್ರೆ ಒಂದಲ್ಲ ಒಂದು ದಿನ ನನ್ನ ಮಗಳ ತಲೆ ಮೇಲೆ ಕಲ್ಲು ಬೀಳೋದು ಗ್ಯಾರಂಟಿ. ಯಾಕಮ್ಮ ಕಿತ್ಕೊಂಡೆ? ನಮ್ಮ ಯಜಮಾನ್ರು ಇಷ್ಟು ಕಲ್ನ ಹಾಗೆ ನುಂಗ್ಬಿಟ್ರು. ನಿಮ್ಮ ಯಜಮಾನಪ್ಪ ಕಲ್ ತಿಂದ್ರೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತಮ್ಮ? ಅಣ್ಣಯ್ಯ ಯಾಕೆ ಇವ್ರು ಹೀಗೆ ಆಡ್ತಿದ್ದಾರೆ? ಅದು ನೋಡಮ್ಮ, ಈ ಹುಚ್ಚು ಅನ್ನೋದು ಒಬ್ಬೊಬ್ರಿಗೆ ಒಂದೊಂಥರ ಕೆರಳುತ್ತಂತೆ. ಕೆಲವರು ಈ ಹುಚ್ಚು ಕೆರಳಿದಾಗ ಕೂದಲನ್ನ ಹಂಗೆ ಕಿತ್ಕೊಂಡು ತಿಂದು ಬಿಡ್ತಾರಂತೆ. ಇನ್ನು ಕೆಲವರು ಮಣ್ಣು ತಿಂತಾರೆ. ಈ ರಾಜಕಾರಣಿಗಳು ಜಾಗನ ಡ್ಯಾಮ್ನ ಹಂಗಾಗಿ ನುಂಗು ಬಿಡ್ತಾರೆ. ನಮ್ಮ ಮಳೆಯಂದ್ರು ಹೇಳಿ ಕೇಳಿ ಸ್ವಲ್ಪ ಡಿಫ್ರೆಂಟ್ ಅಲ್ವಾ, ಹಾಗಾಗಿ ಅವರು ಕಲ್ಲನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಇವ್ರ ದುಶ್ಚಟನ ಬಿಡಿಸ್ಬೇಕಲ್ಲ. ಹಳೆ ಅಂದ್ರೆ ಕಲ್ಲು ತಿನ್ನೋದು ಒಳ್ಳೇದಲ್ಲ, ಇವತ್ತಿಂದ ಕಲ್ಲು ತಿನ್ನೋದನ್ನ ಬಿಟ್ಟು ಬಿಡಿ. ಮತ್ತಿನ್ನೇನು ತಿನ್ಲೆ? ಇದು ಬರುತ್ತಲ್ಲಪ್ಪ, ಏನದು ಇದು ಕಲ್ ಸಕ್ಕರೆ. ಕಲ್ ಸಕ್ಕರೆ ತಿನ್ನಿಪ್ಪ. ಯಾಕೆ ಡಯಾಬಿಟಿಸ್ ಬಂದು ನಿಗದ್ಕೊಂಡ್ಬಿಡ್ಲಿ ಅಂತನಾ? ಕಲ್ಲಿನ ರುಚಿ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡಬಾರ್ದು ಬಾಬಾ. ಕಲ್ಲನ್ನು ತಿಂದ್ರೆ ಮೈಯೆಲ್ಲ ಕಲ್ಲಾಗಿರುತ್ತೆ. ಕಲ್ಲು ತಿಂದು ನಾನೇ ಆರೋಗ್ಯವಾಗಿದ್ದೀನಿ. ನೀವ್ ಯಾಕೆ ತಲೆ ಕೆಡಿಸ್ಕೊತೀರ ಅಂತ. ಲೇ ದೇವ್ರು ಕೊಟ್ಟದಾಗೆ ಇವತ್ತಿನಿಂದ ಒಂದು ಕೆಲಸ ಮಾಡು. ಅವನಿಗೆ ಊಟ ತಿಂಡಿ ಕಟ್ ಮಾಡ್ಬಿಟ್ಟು ತಿನ್ನೋದಕ್ಕೆ ಬರೀ ಕಲ್ಲೇ ಕೊಡು. ಅಡಿಗೆಂದಿಲೆ ಚೀಲ ತುಂಬಾ ತುಂಬ್ಕೊಂಡು ಬಂದಿದ್ದೀರಲ್ಲ, ಚಕ್ಲಿ ಕೊಡ್ಬೇಡನಾ? ಚಕ್ಲಿನೂ ಅಲ್ಲ, ಕೋಡಬಳೆನೂ ಅಲ್ಲ, ಇದು ಕಲ್ಲುಗಳು. ಮೊನ್ನೆ ತಾನೇ ಸ್ಕೈಯಿಂದ ಫಾಲ್ ಆಯ್ತಲ್ಲ, ಆ ಸ್ಟೋನ್ಸಾ? ಜಾಜತ್ಗೆ ಆ ಕಲ್ಲುಗಳು ನಮ್ಗೆಲ್ಲಿ ಸಿಗುತ್ತೆ? ಅದು ಚಿಕ್ಕಪಟ್ಟೆ ಕಾಸ್ಟ್ಲಿ. ಎಲ್ಲಿಂದ ತಂದ್ರಿ? ಪಕ್ಕದ ಬೀದಿಲಿ ಯಾರೋ ಬಿಲ್ಡಿಂಗ್ ಕಟ್ತಾ ಇದ್ರು, ಚಿಕ್ಕ ಪುಟ್ಟ ಕಲ್ಗಳನ್ನ ನಾನೇ ಆರಿಸ್ಕೊಂಬಂದೆ. ಯಾಕೆ ಹಬ್ಬಿ ಅಕ್ವೇರಿಯಂ ತರಿಸ್ತಾ ಇದ್ದಾರಾ? ಗಂಡುಗಳ ಮೀನ್ ಹಚ್ಚಾಕ್ತಾರೆ ಜಾಜತ್ಗೆ. ಹೇಳಿದ್ರಿ ಅಳಿಯಂದಿಲೆ, ನಾವು ಸಾಕೋದೇನಿದ್ಲು ಇಂಥ ಕಾಡೆಮ್ಮೆಗಳನ್ನೇ. ಮತ್ತಿನ್ನೇನಕ್ಕಪ್ಪ ಕಲ್ ತಂದಿದ್ದು? ಇವತ್ತು ರಾತ್ರಿ ಎಷ್ಟಾಗುತ್ತೋ ಅಷ್ಟು ಕಲ್ ತಿಂತೀನಿ, ಮಿಕ್ಕಿದ್ದನ್ನ ನಾಳೆ ರಾತ್ರಿ ತಿಂದು ಮುಗಿಸ್ತೀನಿ. ಪಲ್ಲು ಬರ್ತೀಯಮ್ಮ? ಕಲ್ ತಿನ್ನೋದು ಹೇಗೆ ಅಂತ ಕಲ್ಸ್ಕೊಡ್ತೀನಿ. ಬೇಡವಾ? ಕಲ್ಲಿನ ರುಚಿ ನಿನಗೇನು ಗೊತ್ತಾಗಬೇಕು? ಜಾಜತ್ಗೆ ನನಗೆ ತುಂಬಾ ಭಯ ಆಗ್ತದೆ. ಮೊನ್ನೆ ನನ್ನ ಫ್ರೆಂಡ್ ಕೋಮಲ ಹೊಟ್ಟೆಲ್ ಕಲ್ಲಿದೆ ಅಂತ ಆಪರೇಷನ್ ಮಾಡಿಸ್ಕೊಂಡ್ಲು. 12 ಕಲ್ಗಳು ಸಿಕ್ತು. ಅಯ್ಯೋ, ಆ ಕಲ್ಲು ಬೇರೆ ಈ ಕಲ್ಲು ಬೇರೆ ಕಣೆ. ಅದ್ ಹೇಗೆ ಹೇಳ್ತೀರಾ? ಆ ಕಲ್ಲುಗಳು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಂದ ಹೊಟ್ಟೆಲಿ ತನಗೆ ತಾನೇ ಫಾರ್ಮ್ ಆಗುತ್ತೆ. ಆದ್ರೆ ವಿಟ್ಲ ಕಲ್ಲುಗಳನ್ನ ಡೈರೆಕ್ಟ್ ಆಗಿ ತಿಂತಾ ಇದ್ದಾನೆ. ಈ ಬ್ಯಾಡ್ ಹ್ಯಾಬಿಟ್ ಯಾವಾಗ ಶುರುವಾಯ್ತು ಅಂತಲೇ ಗೊತ್ತಾಗ್ತಿಲ್ವೇ? ಮೊದಲು ಇವಳ ವಂಶದವಳು ಕಲ್ಲು ಕುಟ್ತಾ ಇದ್ಲು ಅಂತ ಕಾಣಿಸುತ್ತೆ. ನಮ್ಮ ಅಳಿಯಂದಿರ ಒಂದು ಹೆಜ್ಜೆ ಮುಂದೆ ಹೋಗಿ ಕಲ್ಲು ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಏನಪ್ಪ ತಿಂತಾ ಇದ್ದೀರಾ ಇಷ್ಟೊತ್ತಲ್ಲೇ? ಬಟಾಣಿ ಮಾಪಲ್ವಾ? ಬಟಾಣಿ ತಿಂದ್ರೆ ಈ ತರ ಶಬ್ದ ಬರಲ್ವಲ್ಲ? ಅದೀಗ ಕೊಟ್ಟೆಗೆ ಇಸ್ಪಡ್ತ ನಿಂಗೂ ಕೊಡ್ಲಾ? ಏನ್ ತಿಂತಿದ್ದೀರಪ್ಪ? ತೋರಿಸಿ. ಅಯ್ಯೋ, ಕಲ್ಗಳು ತಿಂತಾ ಇದ್ದೀರಾ? ನಾನ್ ಕಲ್ ತಿನ್ನೋದೆ, ಅದನ್ನ ತಪ್ಸೋದಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ತಪ್ಪಾಗಿ ಮಾಡ್ಕೊಂಡೆ ಸರಿ, ಇಲ್ಲ ಅಂದ್ರೆ ಜಲ್ಲು ಕಲ್ಲಲ್ಲಿ ಹೊಡ್ಬಿಡ್ತೀನಿ. ಏನಪ್ಪ? ಏನಮ್ಮ ಪಲ್ಲು? ನೆನ್ನೆ ಈ ಚೀಲ ತುಂಬಾ ಕಲ್ ತಂದಿಟ್ಟಿದ್ರಲ್ಲ, ಅದೇನಾಯ್ತು? ರಾತ್ರಿ ತಿಂದು ಮುಗಿಸ್ಬಿಟ್ಟೆ. ಬೆಳಿಗ್ಗೆ ಏನಮ್ಮ ನೀನು ಗೋಳು? ನಿಮ್ಮ ಅಪ್ಪನ ಫೋಟೋ ಈ ದೀಪ ಹಚ್ಚಕ್ಕೂ ಬಿಡಲ್ವಲ್ಲ? ಆದ್ರೆ ಇಲ್ಲಿ ನನ್ ದೀಪನೇ ಆಡ್ತಿದ್ಯಲ್ಲ. ಏನ್ ಹೇಳ್ತಾ ಇದೀಯಮ್ಮ? ನಮ್ಮ ಯಜಮಾನ್ರು ನೆನ್ನೆ ಈ ಚೀಲ ತುಂಬಾ ಕಲ್ ತಂದಿಟ್ಟಿದ್ರ? ಹೌದು, ಅದನ್ನ ಒಂದೇ ರಾತ್ರಿಲಿ ತಿಂದು ತೇಗ್ಬಿಟ್ಟಿದ್ದಾರೆ. ಒಂದು 3-4 ಕಲ್ಲು ಜೀರ್ಣ ಆಗಿಲ್ವೇ? ರಾಮ, ಇಂಥ ಅಳಿನ ದುಲ್ಪಿನ ಹಾಕಿ ಹುಡ್ಕೋದ್ಲು ಸಿಗೋಲ್ಲ. ಕಲ್ಲು ತಿಂದು ಒಳ್ಳೆ ಗುಂಡು ಕಲ್ಸಲ್ಲ ನಿಂತಿರೋದು ನೋಡು. ಅತ್ತೇವ್ರೆ, ಕಲ್ಲಿನ ರುಚಿ ಬಗ್ಗೆ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡಬಾರ್ದು. ನಿಮ್ಗೆ ಏನ್ ಬಂದಿದೆ ದೊಡ್ಡ ರೋಗ? ದೊಡ್ಡ ರೋಗ ಅಲ್ಲ, ಆರೋಗ್ಯ ಕಾಪಾಡ್ಕೊಳ್ಳೋ ಲಕ್ಷಣ ಇದು. ನೋಡಿ, ನಿಮ್ಮ ಹತ್ರ ಮಾತಾಡಕ್ ನನ್ ಸಮಯ ಇಲ್ಲ, ನಾನು ಇನ್ನು ಬರ್ತೀನಿ. ಎಲ್ಲಪ್ಪ ಹೋಗ್ತಿದ್ದೀರಾ? ಸಣ್ಣ ಸಣ್ಣ ಕಲ್ಲು ಆರಿಸ್ಕೊಂಡ್ ತಿನ್ನಕ್ಕೆ. ಲೇ ಪಾಂಡ್ರಂಗ, ತೂಕ ನೋಡ್ಕೊತಾ ಇದ್ದೀನಾ? ಹೋಗೋಣ. ಯಾಕ ಈ ನಡುವೆ ಪ್ಯಾಂಟ್ಗಳು ಸಿಕ್ಕಾಪಟ್ಟೆ ಬಿಗಿತಾ ಇದಾವ ಕಣ, ಅದಕ್ಕೆ ಸಣ್ಣ ಆಗಿದನೋ ದಪ್ಪ ಆಗಿದ ಅಂತ ಚೆಕ್ ಮಾಡ್ತಾ ಇದ್ದೆ. ನಿಂದಾದ್ಮೇಲೆ ನಾನೊಂದ್ಸಲ ತೂಕ ನೋಡ್ಕೊಳ್ಳೇನಾ? ಮಿಷಿನ್ ತಗೊಂಡು ಮಕ್ ಕೊಡ್ಬೇಕು. ಇದನ್ನೇನು ಮಕ್ಕಳು ಆಟ ಆಡೋ ವಸ್ತು ಅನ್ಕೊಂಡಿದ್ಯೇನೋ? ಅಪ್ಪಿ ತಪ್ಪಿ ನೀನೇನಾದ್ರೂ ಇದ್ರ ಮೇಲೆ ಇಟ್ಕೊಂಡ್ರೆ ಮುಳ್ಳು ಕಳ್ಳು ಪಚ್ಚೆ ಎಲ್ಲ ಹಂಗಂಗೆ ಕೈ ಬಂದ್ಬಿಡ್ತಾವಪ್ಪ. ಮತ್ತೆ ನಾನೆಲ್ಲೂ ತೂಕ ನೋಡ್ಕೊಳ್ಳೋದಾ? ಹೌದಲ್ವಾ? ಒಂದು ಕೆಲಸ ಮಾಡ, ಈ ವೇಯಿಂಗ್ ಮಿಷಿನ್ ಬಿಡಿದ್ರು ಅಂತ ಕೆಲವು ಬರ್ತಾವೆ, ನೋಡಿದೀನ? ಆ ಲಾರಿನೆಲ್ಲ ನಿಲ್ಸ್ಬಿಟ್ಟು ತೂಕ ನೋಡ್ತಾರಲ್ಲ, ನೀನು ಅಲ್ಲಿ ಹೋಗಿ ಮಲ್ಕೊಂಡ್ ಚೆಕ್ ಮಾಡ್ಕ. ಹಾಳಿ ಅಂದ್ರೆ ಸ್ವಲ್ಪ ಬನ್ನಿಪ ಇಲ್ಲಿ. ತಾವು ಎಷ್ಟು ಕೆಜಿ ತೂಕ ಇದ್ರೆ? ಹೋದ ತಿಂಗಳು 58 ಇದ್ದೆ. ಬನ್ನಿ ಇವತ್ತು ಚೆಕ್ ಮಾಡೋಣ. ಏನ್ರಿ ಇದು
68 kg ಆಗ್ಬಿಟ್ಟಿದ್ದೀರಾ. ಮೊದಲು 10 kg ಜಾಸ್ತಿ ಆಗಿದ್ದೀನ. ಅಲ್ಲೇ ಹಿಂಗ ಕಲ್ಲುಗಳನ್ನು ತಿಂತಾ ಇದ್ರು 10 kg ಜಾಸ್ತಿ ಆಗ್ತೀಯ, 100 kg ಜಾಸ್ತಿ ಆಗತ್ತೆಯ. ಬಾಬಾ ಹೊಟ್ಟೆನಲ್ಲಿ ಸಿಕ್ಕಾಪಟ್ಟೆ ಕಲ್ಲಿದೆ ಅಂತ ನಾನು ಗಿನ್ನಿಸ್ ದಾಖಲೆಗೆ ಅಪ್ಲೈ ಮಾಡ್ಬೋದಲ್ವಾ? ಕಲ್ಗಳ ಮೇಲೆ ಕಲ್ಗಳು ನುಂಗ್ತಾ ಇರೋ ಗಿನ್ನಿಸ್ ದಾಖಲೆಗೇನು ಯಮಲೋಕಕ್ಕೆ ದಾಖಲಾಗ್ಬಿಡ್ಬೋದು. ಅಳಿ ಅಂದ್ರೆ ಅದು ನೋಡಿ, ಕಲ್ಲು ತಿನ್ನೋದು ಒಳ್ಳೆ ಅಭ್ಯಾಸ ಅಲ್ಲ, ದಯವಿಟ್ಟು ಬಿಟ್ಟು ಬಿಡಿಪಾ. ಕಲ್ಲಿನ ರುಚಿ ಗೊತ್ತಿದ್ರೆ ನೀವು ಹೀಗೆ ಮಾತಾಡ್ತಾ ಇರಲಿಲ್ಲ. ಅಣ್ಣಯ್ಯ, ಯಾವ್ದಾದ್ರು ವಾಂತಿ ಬರೋ ಮಾತ್ರೆ ಕೊಟ್ಟು ವಾಂತಿ ಮಾಡಿಸ್ಬಿಡೋಣ. ಹೊಟ್ಟೆಲಿರೋ ಕಲ್ಲೆಲ್ಲ ಹಂಗಂಗೆ ಆಚೆ ಬಂದ್ಬಿಡುತ್ತೆ. ನೀನ್ ಹೇಳ್ದೆ ಅಂದ್ಬಿಟ್ಟು ಅವ್ನಿಗೆ ಯಾವ್ದಾದ್ರು ಒಂದು ಮಾತ್ರೆ ತಿನ್ಸಿ ವಾಂತಿ ಮಾಡಿಸ್ಬಿಡ್ತೀನಿ. ಆ ಕಲ್ಗಳ ಜೊತೆಗೆ ಕರುಳು ಪಚ್ಚೆ ಎಲ್ಲ ಆಚೆಗೆ ಬಂದ್ಬಿಡ್ಲಿ. ಆಮೇಲೆ ನಾನು ಅವನ್ನೆಲ್ಲ ಮತ್ತೆ ವಾಪಸ್ ಕುತ್ಕೊಳ್ಳ. ನನ್ನ ಕೈಲಿ ಆಗ್ದಾರೆ ಕೆಲಸಮ್ಮ, ಒಂದು ಕೆಲಸ ಮಾಡು. ಇನ್ನು ಮೇಲಿಂದ ನಿಮ್ಮ ಯಜಮಾನಪ್ಪನ ಕೈಗೆ ಯಾವುದೇ ಕಲ್ಲು ಸಿಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅಲ್ಲೂ ಅನ್ನ ಒಂದು ಇದು ರೇಷನ್ ಅಕ್ಕಿ ಅಲ್ಲ ತಾನೆ? ಇಲ್ಲ ಕಣೋ, ಅದನ್ನ ಬೇರೆ ಕಡೆ ಇಟ್ಟಿದ್ದೀನಿ. ಇದು ಒಳ್ಳೆ ಅಕ್ಕಿ. ಅಲ್ಲೂ ಕೆಲವ್ರು ಏನ್ ಮಾಡ್ತಾರೆ ಗೊತ್ತೇನಮ್ಮ, ರೇಷನ್ ಅಕ್ಕಿನ ಕ್ಲೀನ್ ಮಾಡದೆ ಹಾಗೆ ಮಿಷನ್ಗೆ ಹಾಕ್ಬಿಡ್ತಾರೆ. ಕಲ್ಲು ಮಣ್ಣು ಕಸ ಕಡ್ಡಿ ಎಲ್ಲ ಪುಡಿಪುಡಿಯಾಗಿ ಅಕ್ಕಿ ಜೊತೆ ಮಿಕ್ಸ್ ಆಗ್ಬಿಡುತ್ತೆ. ಅಂತದನ್ನ ತಿಂದ್ರೆ ಶರೀರನೂ ಗಟ್ಟಿಯಾಗಿರುತ್ತೆ, ಅಡಿಗೆನೂ ಚೆನ್ನಾಗಿ ಬದುಕ್ ಬರುತ್ತೆ. ಇನ್ನೊಂದು ಸಲ ಕಲ್ಲಿನ ವಿಷಯ ಮಾತಾಡದೆ ತೆಪ್ಪುತ್ತೀನಿ. ಆಯ್ತಾಯ್ತು. ನಿಮ್ ಮುಖ ನೋಡ್ತಿದ್ಯಾ? ಅನ್ನ ಹಾಕುವ. ಏನಪ್ಪ, ಚಂಪಾ ದಿನ ಎಷ್ಟು ಅಡಿಗೆ ಮಾಡ್ತಿದ್ನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇವತ್ತು ಮಾಡಿದ್ದೀನಿ. ಮಾಡಿದ್ದೆಲ್ಲ ನೀವೊಬ್ರೇ ತಿನ್ಬಿಟ್ರೆ ಬೇರೆಯವ್ರ ಹೊಟ್ಟೆಗತಿ ಏನಪ್ಪ? ನಾನು ಏನ್ ಮಾಡ್ಲಮ್ಮ ಪಲ್ಲು, ಎಷ್ಟು ತಿಂದ್ರೆ ಹೊಟ್ಟೆನೂ ತುಂಬ್ತಿಲ್ಲ. ವಿಟ್ಲ ನನ್ಕಿನ್ನ ಜಾಸ್ತಿ ತಿಂದಲ್ಲ. ಲೋಪದ್ದು ತಿಂದಷ್ಟು ಹಸು ಜಾಸ್ತಿ ಆಗ್ತಿದೆ ಕಣೋ. ಹೋಳಿ ಅಂದ್ರೆ ಇಷ್ಟೊತ್ತಾದ್ರೂ ಇನ್ನು ಊಟ ಮುಖ್ಯ ಇಲ್ವಪ್ಪ? ನಾನು ಏನ್ ಮಾಡ್ಲಿ ಬಾಬಾ, ಎಷ್ಟು ತಿಂದ್ರೆ ಹೊಟ್ಟೆನೂ ತುಂಬ್ತಿಲ್ಲ. ಹಾಗನ್ಬಿಟ್ಟು ಮಾಡಿದ ಅಡಿಗೆ ಎಲ್ಲ ಒಬ್ನೇ ಮುಗಿಸ್ಬಿಟ್ಟ ಕಡ. ನನಗೂ ಏನು ಮಿಕ್ಸಿಲ್ಲ. ಕಲ್ಲು ಮಣ್ಣು ತಿನ್ನೋ ನನ್ನ ಮಕ್ಕಳಿಗೆ ಅಕ್ಕಿಯನ್ನ ಯಾವ ಲೆಕ್ಕ ಹೇಳು. ಹೊಟ್ಟೆ ಸಿಕ್ಕಾಪಟ್ಟೆ ನೋಡ್ತಿದೆ. ಲೇ ವಿಟ್ಲ, ನಾನು ಇದೇ ಅಡಿಗೆ ತಿಂತಲ್ಲಣ್ಣ, ನನಗೆ ಯಾಕೆ ಹೊಟ್ಟೆ ನೋಡ್ತಿಲ್ಲ? ನೋಡಿಪ್ಪ, ಕಲ್ಲು ಗಿಲ್ಲು ಏನು ಹಾಕ್ತಾ ಚೆನ್ನಾಗಿ ಅಡಿಗೆ ಮಾಡಿದ್ದೀನಿ. ನೀನು ಹಾಕಿಲ್ಲ ಅಂತಾನೆ ಹೊಟ್ಟೆ ನೋಡ್ತಿರೋದು. ಅದು ಏನಾಗಿದೆ ಗೊತ್ತೇನಮ್ಮ, ಅವನು ಪ್ರತಿನಿತ್ಯ ಈ ಕಲ್ಲು ಮಣ್ಣು ತಿಂದು ಒಂಥರ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ. ಅವನು ಆಗ್ತಾನೆ ಯಾವ್ದಾನ ಫುಡ್ ಕೊಟ್ಬಿಟ್ರೆ ಹೊಟ್ಟೆನೇ ಒಡಗಾಸ್ಕೊಂಡ್ಬಿಡುತ್ತೆ. ಹಾಗಂತ ಹೇಳಿ ನೀನೆಲ್ಲ ಎದ್ರಕೊಳಕ್ಕೆ ಹೋಗ್ಬೇಡ. ಅವನನ್ನ ಸೀದಾ ದಿವಾನದ ಹತ್ರ ಕರ್ಕೊಂಡು ಹೋಗು, ಮಲ್ಕೊಳ್ಳಿಪ್ಪ ಅಂತ ಹೇಳಿ. ಆಮೇಲೆ ಎಲ್ಲೆಲ್ಲಿ ಹೊಟ್ಟೆ ನೋಡ್ತಾ ಇದೆಯಪ್ಪ ಅಂತ ಕೇಳಿ ನೋಡು. ಅವನು ಯಾವ ಯಾವ ಭಾಗಗಳನ್ನು ತೋರಿಸ್ತಾನೋ ಆ ಭಾಗಕ್ಕೆ ಟನ್ನ 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 ಅಂತ ಹೊಡ್ಕೊಂಡು ಹೋಗಿ ಹೊಟ್ಟೆ ನೋವು ಬಿಟ್ಟೋಗುತ್ತೆ. ಹೊಟ್ಟೆನೋ ಹೊಟ್ಟೆನೋ ಅಮ್ಮ, ಎಲ್ಲೋಯ್ತಾ ಇದೆಯಪ್ಪ? ಹೊಟ್ಟೆ ಇರೋ ಕಡೆ ಎಲ್ಲ ನೋಡ್ತಿದ್ಯಮ್ಮ. ಏನು ಯೋಚನೆ ಮಾಡಬೇಡಿ, ನಿಮ್ ಹೊಟ್ಟೆ ನೋವನ್ನ ನಾನ್ ವಾಸಿ ಮಾಡ್ತೀನಿ. ಏನಾಯ್ತಪ್ಪ? ಹೊಟ್ಟೆ ನೋವು ಜಾಸ್ತಿ ಆಯ್ತಮ್ಮ. ಹೊಟ್ಟೆನೋ ಕೊಡ್ತೀನಿ. ಏನಾಯ್ತಮ್ಮ? ಅಣ್ಣಯ್ಯ, ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಸ್ವಲ್ಪ ಜೋರಾಗಿ ಹೊಡಿಬೇಕಿತ್ತಮ್ಮ. ನಮ್ಮ ಯಜಮಾನ್ರು ಹೊಟ್ಟೆಗೆ ಹೊಡೆಯಕ್ ನಂಗೆ ಮನ್ಸೇ ಬರ್ತಿಲ್ಲ. ಯಾವ ಹೆಂಡತಿಗೆ ತಾನೇ ಗಂಡನ ಹೊಡಿಯೋದಕ್ಕೆ ಮನ್ಸು ಬರುತ್ತೆ ಹೇಳು. ಒಂದು ಕೆಲಸ ಮಾಡಿಲ್ಲ, ಅದನ್ನ ಕೂಡ ಮೇಲೆ ನೀವು ಸ್ವಲ್ಪ ಗೋಡೆ ಕಡೆ ಮುಖ ಮಾಡ್ಕೊಂಡು ನಿಂತ್ಕೋ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ನಿಂತ್ಕೋ. ಏನ್ ಮಾಡ್ತಾ ಇದ್ದೀರಾ? ಈಗ ನೋಡಿ, ಹೊಟ್ಟೆಲಿರೋ ಕಲ್ಲನ್ನ ಇದು ಮಾಡಬೇಕು ಅಂದ್ರೆ ಡಾಕ್ಟ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಹೇಳಿ? ಲೇಸರ್ ಟ್ರೀಟ್ಮೆಂಟ್ ಇಂದ ಹೊಟ್ಟೆ ಒಳಗಡೆ ರೇಸ್ನ ಬಿಟ್ಟು ಆ ಕಲ್ಲನ್ನ ಪುಡಿ ಪುಡಿ ಮಾಡ್ತಾರೆ. ನಮ್ಮ ಹತ್ರ ಆ ಉಪಕರಣ ಇಲ್ಲ ನೋಡಿ, ಹಂಗಾಗಿ ಇದರಿಂದ ಕುಟ್ಟಿ 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 ಆ ಕಲ್ಲುಗಳನ್ನೆಲ್ಲ ಪೌಡರ್ ಮಾಡಿ ಬರ್ಬೇಕಾದ ಜಾಗದಿಂದ ಬರ್ಸ್ಬಿಡ್ತೀನಿ. ಹಳೆ ಅಂದ್ರೆ ಎಲ್ಲ ಕಲ್ಲು ಪುಡಿ ಪುಡಿ ಆಯ್ತಾ? ಕಲ್ಲು ಪುಡಿ ಆಗೋ ಬದಲು ಮೂಳೆ ಪುಡಿ ಆಯ್ತು ಬಾಬಾ. ಅಭಿ, ಹುಚ್ಚುಚ್ಚಾಗಿ ಟ್ರೀಟ್ಮೆಂಟ್ ಕೊಡೋದನ್ನ ಬಿಟ್ಟು ಡಾಕ್ಟರ್ನ ಕರೆಸಿ. ಅದಕ್ಕೆ ಬೇರೆ ಬಂಡವಾಳ ಹುಡ್ಬೇಕಾ? ಆಯ್ತು, ನನಗೆ ಪರಿಚಯ ಇರೋ ಒಬ್ಬ ಡಾಕ್ಟರ್ ಅವ್ರನ್ನ ಕರೆಸಿ ಹೊಟ್ಟೆ ನೋವು ಹೋಗಿಸ್ಬಿಡ್ತೀನಿ. ಗಂಡುಗಲಿ ವಂಶದ ಹಿರಿತಲೆ ರಂಗಮ್ಮನವರಿಗೆ ನಮಸ್ಕಾರ. ನನ್ನ ಹೆಸರು ನಿಮಗ್ ಗೊತ್ತೇ? ನಿಮ್ಮ ಹೆಸರು ಗೊತ್ತಿಲ್ಲದೆ ಇರೋರು ಕರ್ನಾಟಕದಲ್ಲಿ ಯಾರಾದ್ರೂ ಇದ್ರೆ ತೋರಿಸ್ಬಿಡಿ, ಈಗಲೇ ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತೀನಿ. ಅಂದ್ರೆ ನೀವು ಹೆಣ ಕುಯ್ಯೋಳು ಅಂತ ಆಯ್ತು. ಓ ಅಲ್ಲಮ್ಮ, ನಾನು ಡಾಕ್ಟರ್ ಬೆಳ್ಳುಳ್ಳಿ ಬೆಳ್ಳುಪ್ಪಿ ಅಂತ ಸ್ಟೋನ್ ಸ್ಪೆಷಲಿಸ್ಟು. ಈ ಸ್ಟೋನು ಅಂದ್ರಲ್ಲ, ಹಾಗಂದ್ರೆ ಏನು? ಈ ಕಲ್ಲುಗಳ ಬಗ್ಗೆ ಅದು ಯಾವ ಸೈಜ್ ಇರುತ್ತೆ, ಯಾವ ತರ ಇರುತ್ತೆ ಅಂತ ಕಂಡುಹಿಡಿತೀನಿ. ದೇವರ ವಿಗ್ರಹ ಮಾಡ್ತಾರಲ್ಲ, ಆ ಕಲ್ಲು ನಿಮಗ್ ಗೊತ್ತಾ? ಅಯ್ಯೋ, ನಾನು ಜಕಣಾಚಾರಿ ಅಲ್ಲಮ್ಮ, ವೈದ್ಯಾಚಾರಿ. ಮನುಷ್ಯರ ದೇಹದಲ್ಲಿರೋ ಕಲ್ಲುಗಳ ಬಗ್ಗೆ ಕಂಡು ಹಿಡಿತೀನಿ. ಈ ಕಿವಿಯಲ್ಲಿರೋ ಸ್ಟೋನ್ ಗೊತ್ತಾ? ಅದಕ್ಕೆ ಯಾವ್ದಾದ್ರು ಹೆಂಗಸರನ್ನ ಕೇಳಿದ್ರೆ ಒಳ್ಳೇದು. ಹಲೋ ಡಾಕ್ಟರ್, ಮೈ
ನೇಮ್ ಇಸ್ ರಾಜು ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಇಲ್ಲಿದಾನಲ್ಲ ಈ ಪೇಷಂಟು, ಇವನ ಹೆಸರು ವಿಟ್ಲ ಅಂತ. ಯಾವಾಗ್ಲೂ ಸ್ಟೋನ್ ತಿಂತಾನೆ ಇರ್ತಾನೆ. ಬ್ರೇಕ್ಫಾಸ್ಟ್ಗೂ ಸ್ಟೋನ್ ತಿಂತಾನೆ, ಲಂಚ್ಗೂ ಸ್ಟೋನ್ ತಿಂತಾನೆ, ಡಿನ್ನರ್ಗೂ ಸ್ಟೋನ್ ತಿಂತಾನೆ. ಮಿಡ್ ನೈಟ್ ಏನಾದ್ರೂ ಹಸುವಾದ್ರೆ ಆಗ್ಲೂ ಸ್ಟೋನ್ ತಿಂತಾನೆ ಇರ್ತಾನೆ. ಡಾಕ್ಟ್ರೆ, ದಿನ ಇಷ್ಟಿಷ್ಟು ಕಲ್ ತಿಂತಾರೆ. ರಸ್ತೆಲ್ ಬಿದ್ದಿರೋ ಕಲ್ನೆಲ್ಲ ಆಯ್ಕೊಂಬಂದ್ ತಿಂತಾರೆ. ದಿನ ಕಲ್ ತಿಂದು ತಿಂದು ಕಲ್ ತರನೇ ಆಗ್ಬಿಟ್ಟಿದ್ದಾರೆ. ನೀವೆಲ್ಲ ಏನು ಮನುಷ್ಯರೋ ಇಲ್ಲ ಕಲ್ಲುಗಳು? ಅವ್ರು ಕಲ್ ತಿನ್ನಕ್ಕೆ ಯಾಕ್ಬಿಟ್ರಿ ನೀವು? ನಾವ್ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳಬೇಕಲ್ಲ. ಕಲ್ ತಿಂತಾನೇ ಇದ್ದ. ಬಾಯಿ ಮುಚ್ಕೊಂಡು ಸುಮ್ಮನಿರಯ್ಯ. ಡಾಕ್ಟ್ರೆ, ಯಾಕೆ ನಮ್ಮ ಯಜಮಾನ್ರಿಗೆ ಹೊಡಿತಿದ್ದೀರಾ? ಮತ್ತಿನ್ನೇನು, ಕಲ್ ತಿನ್ನುವಾಗ ಖುಷಿಯಾಗಿ ತಿನ್ಬಿಟ್ಟು ಈಗ ಬಾಯಿ ಪಡ್ಕೊಂಡ್ರೆ ಈಗ ಏನು ಯೋಚನೆ ಮಾಡ್ಬಿಡಿ. ಒಂದು ಸಣ್ಣ ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಡಾಕ್ಟ್ರೆ, ಆಪರೇಷನ್ ಮಾತ್ರ ಬೇಡ, ದುಡ್ಡು ಬರ್ಸಕ್ ನಮಗೆ ಕಷ್ಟ ಆಗುತ್ತೆ. ಅಯ್ಯೋ, ಇವನ್ ಪರಿಸ್ಥಿತಿ ನೋಡ್ತಾ ಇದ್ರೆ ಮ್ಯಾಟ್ರ್ ಹಾಕೋ ತುಂಬಾ ಸೀರಿಯಸ್ ಆಗಿದೆ ಅನಿಸ್ತಿದೆ. ಇದನ್ನ ಹೀಗೆ ಬಿಟ್ರೆ ಕಲ್ಲುಗಳೆಲ್ಲ ಕೂಡ ಹಾಕೊಂಡು ಒಂದು ದೊಡ್ಡ ಗುಡ್ಡ ಆಗ್ಬಿಡುತ್ತೆ. ನಿಮ್ಗೆ ರಾಮನಗರದ ಬಂಡೆ ಗೊತ್ತಾ? ಟೇಕಲ್ ಗುಡ್ಡ ಗೊತ್ತಾ? ಹಾಗೆ ಬೆಳೆದು ಬಿಡುತ್ತೆ. ಏನು ಯೋಚನೆ ಮಾಡೋಷ್ಟಿಲ್ಲ, ಒಂದೇ ಒಂದು ಇಕ್ಲ ಬಾಯಲ್ಲಿ ಹಾಕ್ಬಿಟ್ಟು ಹಾಗೆ ಕಲ್ಲನ್ನ ಎಳೆದು ಆಚೆ ಹಾಕ್ಬಿಡ್ತೀನಿ. ಡಾಕ್ಟ್ರೆ, ನನಗೇನು ತೊಂದರೆ ಆಗಲ್ಲ ತಾನೆ? ನಿನಗೇನೇ ಆಗುತ್ತೆ, ಹೋದ್ರೆ ಪ್ರಾಣ ಹೋಗ್ಬೋದು. ಹಲೋ ಡಾಕ್ಟರ್ ಬೆಳ್ಳಿ ಬೆಳಬಿಯವರೇ. ಮಿಸ್ಟರ್ ಪಾಂಡುರಂಗ, ನಮಸ್ಕಾರ. ನಮ್ಮ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ? ತುಂಬಾ ಹದಗೆಟ್ಬಿಟ್ಟಿದೆ. ನಿಮ್ಮ ಮನೇಲಿ ಯಾವ್ದಾದ್ರು ರೂಮ್ ಇದ್ರೆ ತೋರಿಸ್ಬಿಡಿ, ಇಲ್ಲೇ ಆಪರೇಷನ್ ಮಾಡ್ಬಿಡ್ತೀನಿ. ಒಂದೇನು, ಒಟ್ಟು 3 ರೂಮ್ ಇವೆ. ನಿಮ್ಮ ಆಪರೇಷನ್ಗೆ ಯಾವ ರೂಮ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಪೇಷಂಟ್ ಬದುಕಿದ್ರೆ ಮಾತ್ರ ಇಲ್ಲಿ ಕರ್ಕೊಂಬರೋಣ, ಇಲ್ಲಾಂದ್ರೆ ಇತ್ಲ ಬಾಗ್ಲಿಂದ ಹಂಗೆ ಸಾಗಿಸ್ಬಿಡೋಣ. ಡಾಕ್ಟ್ರೆ, ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಅಂತ ಪ್ರಾಬ್ಲಮ್ ಏನಾಗಿದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅವರು ಕಲ್ಲುಗಳನ್ನ ತಿಂದಿರೋದ್ರಿಂದ ಅದ್ರ ಮೇಲೆ ನೀರು, ಸಾರು, ಮೊಸರು ಎಲ್ಲ ಸೇರ್ಬಿಟ್ಟು ಪಾಚಿ ಕಟ್ಬಿಡಿದ್ಯಮ್ಮ. ಡಾಕ್ಟ್ರೆ, ಹೊಟ್ಟೆ ಒಳಗಿರೋ ಪಾಚಿ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೊಟ್ಟೆಯ ಹೊರಭಾಗನ ಮುಟ್ಟಿ ನೋಡಿದ್ರೆ ಹೊಟ್ಟೆ ಒಳಭಾಗದಲ್ಲಿ ಏನೇನು ಗಲೀಜಿದೆ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ನನ್ನ ಸ್ಟೋನ್ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಡಾಕ್ಟ್ರೆ, ಆಪರೇಷನ್ ಮಾಡ್ದೆ ಬರೀ ಮಾತ್ರೆ ಕೊಟ್ಟು ಕ್ಯೂರ್ ಮಾಡಕ್ಕಾಗಲ್ವಾ? ಮಾತ್ರೆ ಕೊಟ್ರೆ ಕಷ್ಟ ಆಗುತ್ತಮ್ಮ. ಮಾತ್ರೆ ಹೋಗ್ತಿದ್ದ ಹಾಗೆ ಪಾಚಿ ಮೇಲೆ ಬಿದ್ದು ಜಾರ್ಕೊಂಡು ಬೇರೆ ಕಡೆ ಹೋಗ್ಬಿಟ್ರೆ ನನಗೆ ಗೊತ್ತಾಗೋಯ್ತು. ಈಗ ಕೆರೆನಲ್ಲಿ ಪಾಚಿ ಇರುತ್ತೆ ಕಣ್ರಿ, ನಾವು ಗೊತ್ತಿಲ್ಲದೆ ಕಾಲಿಟ್ಕೊಳ್ಳೆ ಕೆರೆ ಮೇಲೆ ದಬ್ಬಕ್ಕಂತ ಹೋಗ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಮೈ ಗಾಡ್, ಹೊಟ್ಟೆ ಒಳಗೂ ಹಾಗಾಗತ್ತಾ? ಹೌದಮ್ಮ, ಹೊಟ್ಟೆ ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ. ಡಾಕ್ಟ್ರೆ, ಒಂದೇ ಆಪರೇಷನ್ ಮಾಡಿ ಎಲ್ಲಾನು ಕ್ಯೂರ್ ಮಾಡಕ್ಕಾಗಲ್ವಾ? ಸ್ವಲ್ಪ ಕಷ್ಟ ಆಗುತ್ತಮ್ಮ. ಅದು ಕಲ್ಲುಗಳು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡ್ಬಿಟ್ಟಿರೋದ್ರಿಂದ ಉದರದಿಂದ ಪದರವಾಗಿ ತೆಗಿಬೇಕಾಗತ್ತೆ. ಡಾಕ್ಟ್ರೆ, ನಾನು ಇವ್ರ ಹೆಂಡತಿ ಇಲ್ಲೇ ಇರ್ಬೋದಲ್ವಾ? ನೋಡಿಮ್ಮ, ಆಪರೇಷನ್ ಆಗ್ಬೇಕಾದ್ರೆ ಇಲ್ಲಿ ಯಾರು ಇರಬಾರ್ದು. ನಿಮ್ಗೆ ಅಸಿಸ್ಟ್ ಮಾಡೋದಕ್ಕೆ ನರ್ಸು ಗಿರ್ಸು ಯಾರು ಬೇಡವಾ? ಗಂಡಸರಿಗೆ ಆಪರೇಷನ್ ಆಗ್ಬೇಕಾದ್ರೆ ಇಲ್ಲಿ ಯಾರು ಇರಬಾರ್ದು, ಅದರಲ್ಲೂ ಹೆಂಡತಿ ಇರ್ಲೇ ಕೂಡ್ದು. ಪ್ಲೀಸ್ ಗೋ. ಬಿಟ್ಲಾ, ಈಗ ನಿನಗೆ ಆಪರೇಷನ್ ಆಗುತ್ತೆ, ಗಾಬರಿ ಆಗ್ಬಾರ್ದು. ಜಾಜಕ್ಕೆ ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ. ಏನು ಆಗೋಲ್ಲ, ಸುಮ್ಮನಿರಮ್ಮ, ನಾನಿದ್ದೀನಿ. ನೀನಿದ್ರೆ ನಮ್ಮ ಯಜಮಾನ್ ಇದ್ದಂಗೆ ಆಗುತ್ತಾ? ಲೇಬರ್ ವಾರ್ಡ್ ಮುಂದೆ ನಿಂತ್ಕೊಂಡು ವೇಟ್ ಮಾಡೋ ತರ ಆಗೋಯ್ತು. ಏನ್ ಆಡೋ ಮಾತುಗಂತ ಅರ್ಥ ಬೇಡ್ಬೇಡ್ರಿ. ಅದ್ರ ಮುಂದೆ ನಿಂತ್ಕೊಂಡು ವೆಯ್ಟ್ ಮಾಡೋದು ಗಂಡು ಮಕ್ಕಳು. ಅವ್ರ ಸಂಕಷ್ಟ ಏನು ಅಂತ ತಮಗೆಲ್ಲ ಅರ್ಥ ಆಗ್ಬೇಕು. ಅಭಿ, ಗಂಡಸರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತಾ? ಆಗ್ದ ಏನ್ರಿ, ಆ ರೂಮ್ ಒಳಗಿಂದ 2 ಜೀವಿಗಳ ಅಳು ಕೇಳಿಸೋವರೆಗೂ ನಮಗೆ ಎಲ್ಲ ಬಂದಾಗ್ಬಿಡುತ್ತೆ. ಅಭಿ, ನಿಮಗ್ ಟೆನ್ಷನ್ ಆಗ್ಬಾರ್ದು ಅಂತಲೇ ನಾನು ಇನ್ನ ಡಿಸೈಡ್ ಮಾಡಿಲ್ಲ. ಡಾಕ್ಟ್ರೆ, ಯಾವ ಮಾತ್ರ ನುಂಗ್ಸಿದ್ದು? ಏನೇ ಗಾಬರಿ ಆಗಬೇಡ. ಈ ಮಾತ್ರೆ ನುಂಗಿದ ತಕ್ಷಣ ನಿನ್ಗೆ ನಿದ್ರೆ ಬಂದ್ಬಿಡುತ್ತೆ. ಆಮೇಲೆ ಏನು ಆಪರೇಷನ್ ಮಾಡಿದ್ರು ನಿನ್ಗೆ ಗೊತ್ತಾಗೋದಿಲ್ಲ. ಹೌದು, ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಟಿದ್ದೀರಾ? ಆಪರೇಷನ್ ಮಾಡಿದವ್ರು ಯಾರು ಅಂತ ನಿನ್ಗೆ ಗೊತ್ತಾಗಬಾರ್ದು ಅಂತ. ನೀನೇನು ಗಾಬರಿ ಆಗ್ಬೇಡ, ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ನಿನ್ಗೆ ಆಪರೇಷನ್ ಮಾಡ್ತೀನಿ. ಅಬೇ, ಹೆದರ್ಕೋಬೇಡಿ, ಒಂದು ಸುತ್ತಿ ಇದ್ರೆ ಕೊಡ್ತೀರಾ? ಅಣ್ಣಯ್ಯ ಸುತ್ತಿಗೆ ಕೇಳ್ತಿದ್ದಾರೆ. ಈಗ ಅವ್ರು ಏನ್ ಕೇಳಿದ್ರು ಕೊಡ್ಬೇಕು. ನೀನು ಇಂಥ ಹೊತ್ತಲ್ಲೆಲ್ಲ ಹೆದರ್ಕೋಬಾರ್ದು, ಧೈರ್ಯವಾಗಿರ್ಬೇಕು. ಲೆಪ್ಪತಪ್ಪ ಸುತ್ತಿ ಅಂತ ಕೂಡ ನನಗೆ ಕೈ ಕಾಲು ಆಡ್ತಾ ಇಲ್ಲ. ಅಣ್ಣಯ್ಯ, ಡಾಕ್ಟ್ರು ಒಳಗೆ ಏನ್ ಮಾಡ್ತಿರ್ಬೋದು? ಅಮ್ಮ, ಅವರು ಒಳಗಡೆ ಏನು ಮಾಡ್ತಾರೆ ಅಂತ ನಾವು ಹೊರಗಡೆ ನಿಂತ್ಕೊಂಡು ಹೇಳಕ್ ಬರಲ್ಲಮ್ಮ. ಅದು ಮೊದಲು ಇಕ್ಲ ಬಿಟ್ಟಿರ್ತಾರೆ, ಕಲ್ಲು ಗಾತ್ರ ದೊಡ್ಡದಾಗಿರುತ್ತಲ್ವಾ, ಹಂಗಾಗಿ ಅವ್ರಿಗೆ ಸುತ್ತೆ ತರಿಸ್ಕೊಂಡಾರೆ. ಅದನ್ನ ಕುಟ್ಟಿ ಸಣ್ಣದಾಗಿ ಪುಡಿ ಮಾಡ್ತಾರೆ. ಆಮೇಲೆ ಇಕ್ಲ ಬಿಟ್ಟು ಅವ್ನು ಆಚೆಗೆ ತೆಗಿತಾರೆ ಅನ್ಸುತ್ತೆ. ಗಾಬರಿ ಆಗುವಂಥದ್ದೇನಿಲ್ಲ, ಒಂದು ರಂಪ ಕೊಡ್ತೀರಾ? ಅಣ್ಣಯ್ಯ ರಂಪ ಕೇಳ್ತಿದ್ದಾರೆ. ಹಂಗಂತೇಳಿ ನೀನು ರಂಪ ರಾಮಾಯಣ ಮಾಡಬೇಡ. ಕಲ್ಲು ಆಚೆ ತೆಗಿಬೇಕಂದ್ರೆ ಏನಾರ ಒಂದು ಕೂಯ್ದು ಹಾಕ್ಲೇಬೇಕು. ಹೇಳ್ಬೇಕಪ್ಪ, ನಿಮ್ಮ ಆಪ್ತ ಮಿತ್ರ ಕಣ, ರಂಪ ಅಂತ ವ್ಯವಸ್ಥೆ ಮಾಡಪ್ಪ ನೀನು. ಪಲ್ಲು, ನೀನೇನು ಯೋಚನೆ ಮಾಡಬೇಡ ಕಣೆ. ರಂಪದಿಂದ ಕುಯ್ದುಬಿಟ್ಟು ಕಲ್ಗಳನ್ನ ಆಚೆ ಹಾಕ್ಬಿಡ್ತಾರೆ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವಿನ್ನೇನು ಹೇಳ್ತೀರ ನನಗೆಲ್ಲ ಅರ್ಥ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಂಥ ಕರ್ಮಗಳನ್ನು ನೋಡೋ ಪರಿಸ್ಥಿತಿ ಬಂತಲ್ಲ. ಭಗವಂತ, ಯಾಕಾದ್ರೂ ಇದೆಯಾ ನೀನು? ಮಾಡ್ತೀನಿ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ,
ಸ್ವಾಮಿ ನಾನು ಕೂಡ ಅದೇ ತಿದ್ರದು ಲೇ ಗುಂಡಿಗೆ ಗಟ್ಟಿ ಮಾಡ್ಕೊಳ ಅದು ನಮ್ಮ ಮನೆ ಹತ್ರ ಒಂದು 4 ಬಿದಿರುಗಳ ಬೊಂಬು ಹಗ್ಗ ಎಲ್ಲ ಕೊಟ್ಟು ಕಳಿಸ್ಬಿಡಪ್ಪ. ಅಯ್ಯೋ ಪಾಂಡ್ರಂಗ, ಸ್ವಲ್ಪ ನಾನು ಹೇಳೋ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಮೊದ್ಲು ಬಾಯಲ್ಲಿ ಇಕ್ಲಾ ಬಿಟ್ಟೆ, ಕಲ್ಲು ಆಚೆ ಬರಲ್ಲ ಅನ್ಬಿಡ್ತು. ಆಮೇಲೆ ಸುತ್ತಿಗೆ ತಗೊಂಡು ಹೊಡೆದೆ, ಆಗ್ಲೂ ಕಲ್ಲು ಬರಲ್ಲ ಅನ್ಬಿಡ್ತು. ರಂಪ ತಗೊಂಡು ಹೊಟ್ಟೆ ಮೇಲೆ ಇಟ್ಟೆ, ಆಗೆಲ್ಲ ಗೊತ್ತಾಗೋಯ್ತು. ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಹೊಟ್ಟೆಲ್ ಸೇರ್ಕೊಂಡು ದೊಡ್ಡ ಬಂಡೆ ಆಗ್ಬಿಟ್ಟಿದೆ. ಆ ಬಂಡೆನ ಒಳ್ಳೆ ಕೋಸ್ಗಡ್ಡೆ ತರ ಆಚೆ ತಂದ್ಬಿಡ್ಬೇಕಿತ್ತು. ಆಗಲ್ಲ ರೀ. ಆಗಲ್ಲಂತ ಬಂಡೆನಲ್ಲೇ ಬಿಡಕ್ಕಾಗತ್ತ? ಏನ್ ಮಾಡ್ತೀರಾ ಈಗ? ಅದಕ್ಕೆ ಬಾಯಲ್ಲಿ ಒಂದು ಡೈನಮಿಟ್ ಇಟ್ಟು ಹೊಟ್ಟೆಲಿರೋ ಬಂಡೆನ ಸಿಡಿಸ್ಬಿಡ್ತೀನಿ. ಕಲ್ಲು ಏನಾಯ್ತಮ್ಮ? ನಾನು ಇಷ್ಟೊಂದವರೆಗೂ ಕಂಡಿದ್ ಕನ್ಸ. ಏನ್ ಕಲ್ಸ್ಕೊಂಡೆ ಬಾ? ನಿಮ್ಗೆ ಕಲ್ ತಿನ್ನೋ ಕಾಲ ಶುರುವಾಗ್ಬಿಟ್ಟಿತ್ತು. ಕಲ್ ತಿಂದು 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 ಹೊಟ್ಟೆ ಸಣ್ಣ ಬಂಡೆ ಬೆಳೆದ್ಬಿಟ್ಟಿತ್ತು. ಅನ್ನಿಸ್ತಲ್ಲ. ಹೂನಪ್ಪ, ನೀವು ಕನ್ಸಲ್ ಕೂಡ ಕಲ್ ತಿನ್ಬಾರ್ದು. ಹಾಗೇನಾದ್ರೂ ಕಲ್ ತಿಂದಿದ್ದೆ ಆದ್ರೆ ತಲೆ ಮೇಲೆ ರುಬ್ಗುಂಡೆ ತಾಕ್ಬಿಡ್ತೀನಿ.